ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಶ್ರೀಹರಿ ಕೃಪೆಯಿಂದ ಇಂದಿನ ಪಂಚಾಂಗ ವಿವರಗಳನ್ನು ತಿಳಿಯೋಣ. ಏಪ್ರಿಲ್ ತಿಂಗಳ 17ನೇ ತಾರೀಕು 2026ನೇ ವರ್ಷದ ಶುಕ್ರವಾರ, ತಿಥಿ ಅಮಾವಾಸ್ಯ, ನಕ್ಷತ್ರ ರೇವತೀಕರಣ, ಚತುಷ್ಪದ ಪಕ್ಷ, ಕೃಷ್ಣ ಪಕ್ಷ, ಯೋಗ ವೈದ್ಯುತಿ. ಈ ದಿನದ ಗ್ರಹ ಸ್ಥಿತಿಗಳು ಕುಂಭರಾಶಿಯವರ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದಿಡಲಿವೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:55ರಿಂದ 12:46ರವರೆಗೆ, ದುರ್ಮುಹೂರ್ತ ಬೆಳಿಗ್ಗೆ 8:28ರಿಂದ 9:26ರವರೆಗೆ ಮತ್ತು ಮಧ್ಯಾಹ್ನ 12:46ರಿಂದ 1:38ರವರೆಗೆ. ರಾಹುಕಾಲ ಬೆಳಿಗ್ಗೆ 10:44ರಿಂದ 12:21ರವರೆಗೆ. ಯಮಗಂಡ ಮಧ್ಯಾಹ್ನ 3:34ರಿಂದ ಸಂಜೆ 5:11ರವರೆಗೆ ಇರುತ್ತೆ. ಪಶ್ಚಿಮ ದಿಕ್ಕಿಗೆ ಪ್ರಯಾಣ ತಪ್ಪಿಸೋದು ಉತ್ತಮ. ಈಗ ಕುಂಭರಾಶಿಯವರ ದಿನ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಂಭರಾಶಿಯವರ ನಕ್ಷತ್ರಗಳು: ಧನಿಷ್ಠ ನಕ್ಷತ್ರದ 3ನೇ ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದ ಹಾಗೂ ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳು. ಈ ದಿನ ನಿಮಗೆ ಒಂದು ಅಪ್ರತೀಕ್ಷಿತ ಅವಕಾಶ ಸಿಗುತ್ತೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಅಥವಾ ಸ್ಥಳದಿಂದ ಒಳ್ಳೆಯ ಸುದ್ದಿ ಅನ್ನೋದು ಬರಬಹುದು. ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಮಾನ್ಯವಾಗಿದ್ದು ಸ್ವಲ್ಪ ದಣಿವು ಕಾಣಿಸಬಹುದು. ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳೋದು ಉತ್ತಮ. ಈ ದಿನ ನಿಮ್ಮ ಆಲೋಚನೆಗಳು ವೇಗವಾಗಿ ನಡೆಯುತ್ತೆ. ಹೊಸ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ, ಆದರೆ ಅವುಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಸಹನೆ ಆಗತ್ತೆ. ಆರ್ಥಿಕವಾಗಿ ಈ ದಿನ ಉತ್ತಮವಾಗಿದ್ದು ಹೊಸ ಆದಾಯದ ಅವಕಾಶಗಳು ಸಿಗಬಹುದು. ಹಳೆಯ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ, ಆದರೆ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಹೊಸ ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ನಿಮ್ಮ ಹೊಸ ಐಡಿಯಾಗಳು ನಿಮ್ಮನ್ನು ಮುನ್ನಡೆಸುತ್ತೆ. ಮೇಲಾಧಿಕಾರಿಗಳ ಮೆಚ್ಚುಗೆ ಪಡಿತೀರಾ. ಇನ್ನು ಪ್ರೇಮ ಜೀವನದಲ್ಲಿ ಈ ದಿನ ಸಂತೋಷಕರವಾಗಿದ್ದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಅನ್ನೋದು ಕಳಿತೀರಾ. ಹೊಸ ನೆನಪುಗಳನ್ನು ಸೃಷ್ಟಿ ಮಾಡ್ತೀರಾ. ಇನ್ನು ಕುಟುಂಬ ಜೀವನದಲ್ಲಿ ಸಹಕಾರ ಮತ್ತು ಸಂತೋಷ ಇರುತ್ತೆ. ಮನೆಯವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇನ್ನು ಸ್ನೇಹಿತರೊಂದಿಗೆ ಈ ದಿನ ಸಂತೋಷಕರ ಕ್ಷಣಗಳನ್ನು ಕಳಿತೀರಾ. ಹೊಸ ಸ್ನೇಹಿತರ ಪರಿಚಯವೂ ಆಗಬಹುದು. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದ್ದು ಅಧ್ಯಯನದಲ್ಲಿ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬರುತ್ತೆ. ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಆಸಕ್ತಿ ತೋರಬಹುದು. ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಮನಃಶಾಂತಿ ಅನ್ನೋದು ದೊರೆಯುತ್ತೆ. ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಅಗತ್ಯ. ಸಣ್ಣ ಅಪಾಯಗಳ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ದಿನ ಒಂದು ಹೊಸ ಅವಕಾಶಗಳಿಂದ ತುಂಬಿದ ದಿನ ಆಗಿದ್ದು ಮಿಶ್ರ ಫಲ ಅನ್ನೋದು ನೀಡುತ್ತೆ. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ನೀಲಿ. ಪರಿಹಾರಕ್ಕಾಗಿ ಈ ದಿನ ಶನಿದೇವರನ್ನು ಪೂಜಿಸಿ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಶುಭ ಫಲ ಅನ್ನೋದು ದೊರೆಯುತ್ತೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.